ಪ್ರೇಸ್ ದ ಲಾರ್ಡ್. ವಾಚ್ಮನ್ ಆಫ್ ದ ಸಿಟಿ, ಪಟ್ಟಣத்தின் ಜಾಮಕಾರர்கள் ಈ ಪ್ರಾರ್ಥನೆಯನ್ನು ನೋಡುವ, ಪ್ರಾರ್ಥಿಸುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಸ್ವಾಗತವನ್ನು ಸಲ್ಲಿಸ್ತೇನೆ. ಇವತ್ತು ನಾವು ಬೆಂಗಳೂರು ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡೋಕ್ಕಿದ್ದೀವಿ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಇರುವ ಕ್ಯಾನ್ಸರ್ ಸ್ಪೆಷಲ್ ಹಾಸ್ಪಿಟಲ್, ಕಿಟ್ವೈ ಹಾಸ್ಪಿಟಲ್ ಇದೆ ಅಲ್ವಾ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಕಿಟ್ವೈ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ, ಕಿಟ್ವೈ ಕ್ಯಾನ್ಸರ್ ಕೇರ್ ಹಾಸ್ಪಿಟಲ್ 1980ನಲ್ಲಿ ಅಹಮದ್ ಕಿಟ್ವೈ ಅವರು ಈ ಹಾಸ್ಪಿಟಲನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಸರ್ಜರಿ ಮತ್ತು ಕೀಮೋಥೆರಪಿ, ರೇಡಿಯಾಲಜಿ ಇಂಥ ಸೇವೆಗಳೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇರುವ ಒಂದು ಫೇಮಸ್ ಹಾಸ್ಪಿಟಲ್ ನಮ್ಮ ಬೆಂಗಳೂರಿನಲ್ಲಿ ದೇವರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇರೋವರು ಹಲವಾರು ಜನರು ಇದು ನಮ್ಮ ಕಿಟ್ವೈ ಹಾಸ್ಪಿಟಲ್ಗೆ ಕ್ಯಾನ್ಸರ್ ಪೇಷಂಟ್ ಬರ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಒಳ್ಳೆ ಆಫರ್ ಅವರಿಗೆ ಕೊಟ್ಟಿದ್ದಾರೆ. ಆಫರಿಂದ ಕೇಳೋದಂತೆ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಏನು ಸಹಾಯ ಅಂದರೆ ಪ್ರಧಾನ ಮಂತ್ರಿ ಆಯುಷ್ಮಾನ್ ಕಾರ್ಡ್ ಇದೆ ಅಲ್ವಾ, ಆ ಕಾರ್ಡ್ ಇದ್ದರೆ ಸ್ವಲ್ಪ ಸೌಲಭ್ಯಗಳನ್ನು ಅವರಿಗೆ ನೀಡ್ತಾ ಇದ್ದಾರೆ. ಸೊ ಹಲವಾರು ಜನರು ನಮ್ಮ ಇಂಡಿಯಾದಲ್ಲಿ ಇರೋವರು ಬೆಂಗಳೂರಿನಲ್ಲಿ ಇರುವ ನಮ್ಮ ಈ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಬರ್ತಾ ಇದ್ದಾರೆ. ಡಾಕ್ಟರ್ಸ್ ತುಂಬ ಸ್ಪೆಷಲಿಸ್ಟ್ ಆನವರು 16 ಜನರಿದ್ದಾರೆ. 16 ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದಾರೆ. 100 and above ಡಾಕ್ಟರ್ಸ್ ಇದ್ದಾರೆ. ಮತ್ತು ನರ್ಸ್ಗಳು ಜಾಸ್ತಿ ಇರ್ತಾರೆ. ಇವಾಗ ಡಾಕ್ಟರೇ 100 ಇದ್ದಾರೆ, ನರ್ಸ್ ಜಾಸ್ತಿ ಇರ್ತಾರಲ್ವ. ಮತ್ತು ನಿಯರ್ಲಿ ಒ ಪಿ ಡಿನಲ್ಲಿ 1 ವೀಕಿಗೆ ಇದು ತುಂಬ ಅದು ನೋಡುವಾಗ ಭಾಳ ಕಷ್ಟ ಆಯಿತು. 1 ವೀಕಿಗೆ ಮಾತ್ರ 1000 ಜನರಿಗೆ ಮೇಲೆ ಬರ್ತಾರಂತೆ, ಒ ಪಿ ಡಿನಲ್ಲಿ ರಿಜಿಸ್ಟರ್ ಆಗ್ತಾರೆ ಅಂತೆ. ನ್ಯೂ ಕೇಸಸ್ ಮಾತ್ರ ಇಯರ್ಲಿ 20,000 ನ್ಯೂ ಕೇಸಸ್. இப்போ எல்லாம் ಮುಂಚೆ ಎಲ್ಲ ಕ್ಯಾನ್ಸರಿಂದ ಏನೋ ಒಂದು ಅಂತ ಕೇಳೋದು. ಈಗ ಥ್ರೋಟ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಏನೇನೋ ಎಲ್ಲ ಕ್ಯಾನ್ಸರ್ ಬಂದಿದೆ ಅಲ್ವಾ. ನ್ಯೂ ಕೇಸಸ್ ಮಾತ್ರ ಇಯರ್ಲಿ 20,000 ರಿಜಿಸ್ಟರ್ ಆಗ್ತಾ ಇದಂತೆ, ಹೊಸ ಕೇಸ್ಗಳು. ಸೊ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅಲ್ಲಿ ಬರೋರು ಎಲ್ಲರಿಗಾಗಿಯೂ ಪ್ರಾರ್ಥನೆ ಮಾಡೋಣ. ಚಿಕ್ಕವರಿಂದ ವಯಸ್ಸಾದವ್ರ ತನಕ ಬರ್ತಾ ಇದ್ದಾರೆ ಕ್ಯಾನ್ಸರಿಂದ. ಮತ್ತು ಇವರಲ್ಲಿ ನಾನು ನೋಡಿರೋದು ನನಗೆ ತುಂಬ ಇಷ್ಟ ಆಗೋದು ಏನಂದರೆ, ಇವತ್ತು ನೀವು ಅದನ್ನು ನೋಡಿದರೆ ಯಾವ ಡಾಕ್ಟರ್ ಆಬ್ಸೆಂಟ್ ಆಗಿದ್ದಾರೆ, ಯಾವ ಡಾಕ್ಟರ್ ಪ್ರೆಸೆಂಟ್ ಇದ್ದಾರೆ, ಯಾವ ಡಾಕ್ಟರ್ ಈ ಕೆಲಸ ಎಲ್ಲ ಮಾಡೋರು, ಕೀಮೋಥೆರಪಿ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ ಯಾರು, ಏನೇನು ಆಪ್ರೇಷನ್ಗಳು ಮಾಡಿದ್ದಾರೆ, ಎಷ್ಟು ಒಂದು ಸಕ್ಸಸ್ ಮಾಡಿದ್ದಾರೆ, ಎಲ್ಲ ಡೀಟೇಲ್ಸು ಬರ್ತಾಯಿದೆ. ಯಾವುದು ಒಂದು ಮುಚ್ಚುಮರೆ ಅವರು ಇಟ್ಟಿರಲ್ಲ, ಎಲ್ಲ ಕೇಳಪಟ್ಟಿದೆ. ಗೂಗಲ್ನಲ್ಲಿ ಇದನ್ನು ನೀವು ಸರ್ಚ್ ಮಾಡಿದರೆ ಎಲ್ಲ ಡೀಟೇಲ್ಸು ಬರ್ತಾಯಿದೆ. ಎಷ್ಟು ಸಕ್ಸಸ್ ಮಾಡಿದ್ದಾರೆ ಎಲ್ಲ ಕೊಡಲ್ಪಟ್ಟಿದೆ. ಸೊ ಈಗ ಹಾಸ್ಪಿಟಲ್ಗಾಗಿ ಇಲ್ಲಿ ಬರೋವ್ರಿಗಾಗಿ ದೇವರು ಅವರಿಗೆ ಒಳ್ಳೇದು ಮಾಡಬೇಕು, ಸಹಾಯ ಮಾಡಬೇಕು. ತುಂಬ ಸಕ್ಸಸ್ ಮಾಡಿದ್ದಾರೆ. ಈವನ್ ಬ್ಲಡ್ ಕ್ಯಾನ್ಸರ್ ಕೂಡ ಗುಣಪಡಿಸಿದ್ದಾರೆ. ಎಲ್ಲ ಪ್ರಾರ್ಥನೆ ಮಾಡೋಣ. ಫಸ್ಟ್ ನಮಗೆ ನಂಬಿಕೆ ಇರಬೇಕು. ನಂಬುವವನಿಗೆ ಎಲ್ಲ ಸಾಧ್ಯ ಎಂದು ದೇವರು ಕೇಳಿದ್ದಾರೆ. ನಂಬುವವನಿಗೆ ಎಲ್ಲ ಆಗುವುದು. ಮಾರ್ಕ್ 9:23ನಲ್ಲಿ ದೇವರು ಕೇಳಿದ್ದಾರೆ, ನಂಬುವವನಿಗೆ ಎಲ್ಲ ಆಗುವುದು. ನಂಬಿದರೆ ನಿಮಗೆ ಎಲ್ಲ ಆಗುತ್ತೆ. ಕ್ಯಾನ್ಸರ್ ಅಂದ್ರೆ ನೀವು ಹೆದರ್ಕೊಬೇಡ. ಈಗ ಎಲ್ಲದಕ್ಕೂ ಟ್ರೀಟ್ಮೆಂಟ್ಗಳಿದೆ. ದೇವರ ಸಹಾಯ, ಈಗ ನಿಮಗೆ ಹಣ ಇಲ್ಲದ್ರೂ ದೇವರ ಸಹಾಯ ಮಾಡ್ತಾರೆ. ನನಗೆ ಗೊತ್ತಿರೋವರು ಹಣ ಇಲ್ಲದಿದ್ದರು ಮತ್ತು ಕ್ಯಾನ್ಸರಲ್ಲಿದ್ದರು. ನಾನು ಒಂದಿನ ಸೆಂಟ್ ಜಾನ್ಸ್ಗೆ ನಾನು ಹೋಗಿದ್ದೆ. ನನ್ನ ಪಕ್ಕದಲ್ಲಿ ಒಬ್ಬರು ಇದ್ದರು. ಅವ್ರ ಹತ್ರ ಮಾತಾಡಿದೆ. ಅವ್ರು ಕೇಳಿದರು, ಕಿಟ್ವೈ ಹಾಸ್ಪಿಟಲ್ನಿಂದ ಬರ್ತಾರಂತೆ, ಇಲ್ಲಿ ಒಂದು ಚೆಕಪ್ ಮಾಡಿಕೊಂಡು ಬನ್ನಿ ಅಂತ ಕೇಳಿದರು. ಅದಕ್ಕೆ ಬಂದಿದ್ದೇನೆ ಅಂತ ಕೇಳಿದರು. ಅವರು
ಅವರ ಫಾದರನ್ನು ಕರ್ಕೊಂಡು ಬಂದಿದ್ದಾರೆ. ಅವರಿಗೆ 72 ಮೇಲೆ ಇದೆ ಇಯರ್, 72 ಇಯರ್ಸ್ ಇದೆ. ಅವ್ರು ನೋಡೋದಕ್ಕೆ ನಾಳೆನೋ ಇವತ್ತೋ ಇದ್ದಾರೆ. ಆದರೆ ಎಷ್ಟು ದಿನ ಮನೆಯಲ್ಲಿ ನಾವು ಇಟ್ಕೊಂಡು ಇರೋದು, ಏನೋ ಎಷ್ಟು ವರ್ಷ ಇದ್ರೂ ಉಳಿದ್ರೂ ಪರವಾಗಿಲ್ಲ, ಎಷ್ಟು ಖರ್ಚೆ ಆದ್ರೂ ಪರವಾಗಿಲ್ಲ, ಹಿಂಗೆ ಇರೋದನ್ನು ನೋಡಿಕೊಂಡು ಇರೋಕ್ಕಾಗಲ್ಲ. ದೇವರು ಎಷ್ಟು ವರ್ಷ ಜೀವಂತವಾಗಿ ಇರಬೇಕು ಅಂತ ಇಟ್ಟಿದ್ದಾರೋ ಅಷ್ಟು ವರ್ಷ ಅವ್ರು ಇರಲೇ ಇರ್ತಾರೆ. ಕೆಲವರಿಗೆ ಆ ನಂಬಿಕೆನೇ ಇರೋದಿಲ್ಲ. ದೇವರ ಪರ್ಮಿಷನ್ ಕೊಡದೆ ನಿಮ್ಮ ಜೀವವನ್ನು ಯಾರೂ ಮುಟ್ಟಕ್ಕಾಗಲ್ಲ, ತೆಗೆಯೋಕ್ಕಾಗೋ ಆ ಶಕ್ತಿಯನ್ನು ದೇವರು ಬೇರೊಬ್ಬರಿಗೂ ಕೊಡೋದಿಲ್ಲ. ಕೆಲವರಿಗೆ ಅದು ಗೊತ್ತಿರಲ್ಲ. ನೀ ಸಾಯಿ ಯಾಕೆ ಇದೆಯಾ ಅಂತ ನೀವು ಕೇಳಿದರೆ ತಪ್ಪು. ನೀವು ಹಾಗೆ ನೀವು ಮಾತಾಡಬಾರದು, ಅದು ತಪ್ಪು. ಎಷ್ಟು ದಿನ ಈ ಲೋಕದಲ್ಲಿ ಅವರು ಇರಬೇಕು ಅಂತ ದೇವರು ಚಿತ್ತ ಇಟ್ಟಿದ್ದಾರೋ ಅಷ್ಟು ದಿನವರೆಗೆ ಇರುವುದವರೆಗೆ ದೇವರು ಅವ್ರಿಗೆ ಸಹಾಯ ಮಾಡ್ತಾರೆ. ನಿಮಗೆ ಅವರನ್ನು ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗಿರ್ಬೋದು. ನಿಮ್ಮ ಸ್ಥಿತಿ ಹೆಂಗಿದ್ರೂ ನೀವು ಹಂಗೆ ಮಾತಾಡೋದು ತಪ್ಪು. ನೀವು ಮಾತಾಡಬೇಡ. ನಿನ್ನಿಂದ ನಿಮ್ಮ ಕೈಯಿಂದ ಎಷ್ಟು ಸಹಾಯ ಮಾಡ್ಬೋದೋ, ಎಷ್ಟು ನೋಡ್ಕೊಬೋದೋ, ನಿಮ್ಮ ಬಲದಿಂದ ನಿಮಗಿರುವ ಎಲ್ಲದಕ್ಕಿಂತಲೂ ನೀವು ಅವ್ರನ್ನ ನೋಡ್ಕೊಳ್ಳುವಾಗ ದೇವರು ಅದನ್ನು ನೋಡ್ತಾರೆ. ಕಷ್ಟದಲ್ಲಿಯೂ ಅವಳ ಕೈಯಿಂದ ಆಗಲಿಲ್ಲ ಆದರೂ ನೋಡ್ತಾಳೆ ಅಂತ ಅದನ್ನು ದೇವರು ನೋಡಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನೀವು ಹಂಗೆಲ್ಲ ಮಾತಾಡೋದು ತಪ್ಪು. ನನ್ನ ಹತ್ರ ಕೂಡ ಕೆಲವು ಯಾರು ಕೇಳಿದ್ರೂ ಒಂದು ದೇವರ ಏಸಪ್ಪ ಬಗ್ಗೆ ಗೊತ್ತಿಲ್ಲದವರು ಮಾತಾಡಿದರೆ ಪರವಾಗಿಲ್ಲ. ಕೆಲವರು ಏಸಪ್ಪ ಬಗ್ಗೆ ಚೆನ್ನಾಗೇ ಗೊತ್ತಿತ್ತು, ಕೆಲವರು ಮಾತಾಡ್ತಾರಲ್ವ, ಅದು ತಪ್ಪು. ನಿಮ್ಮ ಕೈಯಿಂದ ಆಗಲ್ಲ ಅಂದರೆ ಆಗಲ್ಲ ಅಂತ ಕೇಳ್ಬೋದು. ಹಂಗೆ ಮಾತಾಡೋದು ತಪ್ಪು. ಜಡ್ಜ್ಮೆಂಟ್ ಡೇಯಿಂದ ಒಂದು ದೇವರು ನ್ಯಾಯ ತೀರಿಸುವಂಥ ಒಂದು ಡೇ ಇರುತ್ತೆ. ಅಲ್ಲಿ ನೀವು ದೇವರ ಮುಂದೆ ನೀವು ನಿಲ್ಲಕ್ಕಾಗಲ್ಲ. ದೇವರು ಸಹಾಯ ಮಾಡ್ತಾರೆ. ದೇವರಿಂದ ಗುಣಪಡಿಸೋದೇ ಆಗಾದ ರೋಗ ಏನಾದ್ರು ಇದೆಯಾ? ದೇವರು ಕೇಳಿದಾರ? ಹಂಗೆ ಎಲ್ಲ ರೋಗವನ್ನು ಶಿಲುಬೆಯಲ್ಲಿ ಅವರು ನಮಗಾಗಿ ಅವರು ಎಲ್ಲವನ್ನು ಸಹಿಸಿದ್ದಾರೆ. ಅವರಿಗೆ ಎಲ್ಲ ರೋಗ ಬಗ್ಗೆ ಅವರಿಗೆ ಗೊತ್ತು. ಎಲ್ಲ ರೋಗದ ನೋವು ಹೆಂಗಿರುತ್ತೆ ಅನ್ನೋದು ಅವರಿಗೆ ಗೊತ್ತು. ಎಲ್ಲದನ್ನು ಶಿಲುಬೆಯಲ್ಲಿ ಅವರು ನಮಗಾಗಿ ಹೊಂದಿದ್ದಾರೆ, ಎಲ್ಲವನ್ನು ಸಹಿಸಿದ್ದಾರೆ. ಅವರಿಂದ ಗುಣಪಡಿಸೋದಕ್ಕೆ ಆಗಾದ ರೋಗ ಯಾವುದೂ ಇಲ್ಲ. ನಾನು ಕೇಳ್ತೇನೆ, ನನಗೆ ಚೆನ್ನಾಗೇ ಗೊತ್ತು. ಶರೀರದಲ್ಲಿ ಬ್ಲಡ್ ಇಲ್ಲಾದರೆ ಏನಾಗುತ್ತೆ, ಅದು ಹೆಂಗಿರ್ತೀವಿ ಅನ್ನೋದು ನನಗೆ ಗೊತ್ತು. ನಾನು ಕೇಳ್ತೀನಿ, ದೇವರಿಂದ ಗುಣಪಡಿಸೋದಕ್ಕೆ ಆಗಾದ ರೋಗ ಯಾವುದೂ ಇಲ್ಲ. ಹಂಗೆ ಇದನ್ನು ನೋಡುವವರು ನೀವು ಯಾರಾದ ಹಂಗೆ ಇದ್ರೇ ಟೆಕ್ಸ್ಟ್ ಮಾಡಿ ನನಗೆ, ಪ್ರಾರ್ಥನೆ ಮಾಡೋಣ. ದೇವರು ಬಿಡುಗಡೆ ಕೊಡ್ತಾರೆ. ನಾವು ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ಮಾಡಿ ಬಿಡುಗಡೆ ಕೊಟ್ಟಿದ್ರೂ ದೇವರ ಚಿತ್ತನೆ. ಇಲ್ಲ ದೇವರು ಮುಟ್ಟಿ ಅವ್ರ ನಿಮ್ಮನ್ನು ಮುಟ್ಟಿ ಸುಖಪಡಿಸಿದ್ರೂ ದೇವರ ಚಿತ್ತನೆ. ಕೆಲವರಿಗೆ ಏನು ಹೇಳೋದು, ಪ್ರಾರ್ಥನೆ ಮಾಡಿ ದೇವರು ಬಿಡುಗಡೆ ಕೊಡ್ತಾರೆ. ಯಾಕೆ ಖರ್ಚು ಮಾಡ್ಬೋದು? ಅದು ತಪ್ಪು. ದೇವರು ಹಂಗೆ ಹಾಗೇನೂ ಬಿಡುಗಡೆ ಕೊಡ್ತಾರೆ. ಈಗ ಡಾಕ್ಟರ್ ಕೈ ಬಿಟ್ಟಿರಿದ್ರೂ ಬಿಡುಗಡೆ ಕೊಡ್ತಾರೆ. ಎಷ್ಟೋ ಜನರು, ನಾನು ಸೆಂಟ್ ಜಾನ್ಸಲ್ಲಿ ಹೋಗುವಾಗ ನಾನು ನೋಡಿದ್ದೇನೆ. ನಾನು ಕೇಳ್ತೇನೆ, ನನಗೆ 3 ವರ್ಷದಿಂದ HP 12 ಇರಬೇಕು, 2 ಇತ್ತು, 2, 3, 4 ಇತ್ತು. ಇವತ್ತು ದೇವರು ಚೆನ್ನಾಗೇ ಇಟ್ಟಿದ್ದಾರೆ. ಅವರು ಕೊಟ್ಟಿದ್ರೆ ಇವತ್ತು ತನಕ ಅದು ಕಡಿಮೆ ಆಗ್ತಾನೇ ಇಲ್ಲ. ದೇವರು ಕೊಟ್ಟಿದ್ದಾನೆ. ದೇವರಿಂದ ಗುಣಪಡಿಸೋದಕ್ಕೆ ಸಾಧ್ಯವಿಲ್ಲದ ರೋಗ ಯಾವುದೂ ಇಲ್ಲ. ಎಲ್ಲ ರೋಗವನ್ನು ಅವರು ನಮಗಾಗಿ, ನನಗಾಗಿ, ನಿಮಗಾಗಿ ಶಿಲುಬೆಯಲ್ಲಿ ಸಹಿಸಿದ್ದಾರೆ. ಎಲ್ಲ ನೋವುಗಳು ಅವರಿಗೆ ಗೊತ್ತಿರುತ್ತೆ. ನೀವು ನಂಬಬೇಕು. ಕೆಲವರು ನಂಬಿ ಇರ್ತಾರೆ, ಬೇರೊಬ್ಬರು ಅವ್ರ ನಂಬಿಕೆಯನ್ನು ಹಾಳು ಮಾಡ್ತಾರೆ.
ಸತ್ತು 4 ದಿನ ಅದರ ಲಾಸರನ್ನು ದೇವರು ಎಬ್ಬಿಸಿದರು ಅಲ್ವಾ. ಕೆಲವರಿಗೆ ಆ ನಂಬಿಕೆ ಇರುತ್ತೆ, ಆದರೆ ಆ ನಂಬಿಕೆಯನ್ನು ಹಾಳು ಮಾಡೋದಕ್ಕೆ ಕೆಲವರಿರ್ತಾರೆ. ನೀವು ಯಾರಾದ್ರೂ ನಿಮ್ಮ 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 ಗಂಡನನ್ನು ಅಷ್ಟೇ ಇದನ್ನು ಇವರು ಉಳಿಯೋದಿಲ್ಲ ಅಂದ ಕೇಳೋದಕ್ಕೆ ನಿಮಗೆ ಅಧಿಕಾರ ಇಲ್ಲ. ದೇವರು ಅವರಿಗೆ ಜೀವ ಕೊಟ್ಟಿದ್ದಾರೆ. ಅವರು ತೆಗಿಬೇಕು ಅಂತ ಒಂದು ದಿನ ಇಟ್ಟಿದ್ದಾರೆ. ಆ ದಿನದಲ್ಲಿ ಅವರು ತೆಗಿತಾರೆ. ನೀವು ನೋಡ್ಕೊಬೇಡ ಅಂತ ಕೇಳಿದರೆ ನಿಮಗೆ ಜಡ್ಜ್ಮೆಂಟ್ ಡೇ ಇದೆ, ನ್ಯಾಯ ತೀರಿಸುವ ದಿನ ಇದೆ. ಅದರಲ್ಲಿ ನೀವು ದೇವರನ್ನು ಸಂಧಿಸಬೇಕು. ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೆವರ್ ಎಸ್ಕೇಪ್ ಫ್ರಮ್ ಆನ್ ದ ಜಡ್ಜ್ಮೆಂಟ್ ಡೇ ಅಂದ ನಾನು ಜೋರಾಗಿ ಕೇಳೋದಕ್ಕೆ ನಾನು ಬಿಲ್ಲಿಗ್ರಹಂ ಇಲ್ಲ, ರೈನಾರ್ಡ್ ಬೋಂಗೆ ಇಲ್ಲ. ಆದರೆ ಒಂದು ಡೇ ಇದೆ. ಆ ಡೇನಲ್ಲಿ ಖಂಡಿತ ದೇವರು ನಿಮ್ಮ ಹತ್ರ ನ್ಯಾಯ ಕೇಳ್ತಾರೆ. ನಾನು ಅವನಿಗೆ ಜೀವನ ಕೊಟ್ಟಿದ್ದೇನೆ, ನೀನು ಸಾಯಿ ಅಂದ ಕೇಳೋದಕ್ಕೆ, ನಿಮ್ಮ ಗಂಡನನ್ನು ನಿಮ್ಮ ಹೆಂಡತಿಯನ್ನು ನೋಡಬೇಡ ಅಂದ ಕೇಳೋದಕ್ಕೆ ನೀವು ಯಾರಂದ ದೇವರ ಹತ್ರ ನೀವು கணக்கு கொடுக்கணும். நீங்கள் அந்த நாளில் நீங்கள் அவங்களுக்கு ದೇವರಿಗೆ ನೀವು ಉತ್ತರ ಹೇಳಬೇಕು. ದೇವರಿಂದ ಗುಣಪಡಿಸೋದಕ್ಕೆ ಆಗಾದ ರೋಗ ಯಾವುದೂ ಇಲ್ಲ. ನಿಮಗೆ ನಿಮಗೆ ನೋಡೋಕ್ಕಾಗಲ್ಲೇ ನೀವು ಸಾಯಿ ಅಂದ ನೀವು ಕೇಳೋದು ತಪ್ಪು. ದೇವರು ಎಲ್ಲ ರೋಗವನ್ನು ಗುಣಪಡಿಸೋದಕ್ಕೆ ಸರ್ವಶಕ್ತನಾಗಿದ್ದಾನೆ. ನಮಗೆ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ದೇವರು ಏನು ಕೇಳಿದ್ದಾರೆ, ಏನೇ ವಿಶ್ವಾಸಿக்கிறವನ್ ಮರಿತಾಳು ಬಿಳೈಪಾನ್, ಜಾನ್ 11:25 ಕೇಳಿದ್ದಾರೆ. ಏನು ಕೇಳಿದ್ದಾರೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಆ ನಂಬಿಕೆ ನಿಮಗೆ ಇದೆಯಾ? ಆ ನಂಬಿಕೆ ನಿಮಗೆ ಇದ್ದರೆ ದೇವರು ಖಂಡಿತ ನಿಮಗೆ ಯಾವ ಕಷ್ಟ ಇದ್ರೂ, ಯಾವ ರೋಗ ಇದ್ರೂ ಅದರಿಂದ ಬಿಡುಗಡೆ ಕೊಡುವುದಕ್ಕೆ ಸರ್ವಶಕ್ತನಾಗಿದ್ದಾನೆ. ಮತ್ತು ನಂಬುವವನಿಗೆ ಎಲ್ಲ ಆಗುವುದು, ವಿಶ್ವಾಸಿக்கிறವನಿಗೆ ಎಲ್ಲ ಕೂಡು. எல்லாம் தான். ನಿಮಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಮತ್ತು ಲೂಕ 1:45 ದೇವರು ಏನು ಕೇಳಿದ್ದಾರೆ, விசுவாசித்தவளே பாக்கியவதி, கர்த்தரால் அவளுக்கு சொல்லப்பட்டவைகள் எல்லாம் நிறைவேறும். ನಂಬಿದವಳಾದ ನೀನೇ ಧನ್ಯಳು, ಕರ್ತನು ನಿನಗೆ ಕೇಳಿದ ಮಾತುಗಳು ನೆರವೇರುವವು. ನಂಬಿಕೆ ಇರಬೇಕು. ನಂಬಿಕೆ ಇದ್ದರೆ ದೇವರು ಖಂಡಿತ ನಿಮಗೆ ಬಿಡುಗಡೆ ಕೊಡುತ್ತಾರೆ. ಈವನ್ ಬ್ಲಡ್ ಕ್ಯಾನ್ಸರ್ ಕೂಡ ದೇವರು ಗುಣಪಡಿಸೋದಕ್ಕೆ ಸರ್ವಶಕ್ತನಾಗಿದ್ದಾರೆ. ಯಾಕೆಂದರೆ ನಮಗಾಗಿ ರಕ್ತ ಸುರಿಸಿದ್ದಾರೆ. ನನಗೆ ಹುಷಾರಿಲ್ಲದಾಗ ನಾನು ಯಾವಾಗಲೂ ದೇವರ ಹತ್ರ ಕೇಳೋದು ಅದನ್ನೇ, ನೀವು ನನಗಾಗಿ ರಕ್ತ ಸುರಿಸಿರುವಾಗ ನನಗೆ ಈ ರೋಗ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನ ಮಗಳು ಅಂತ ಯಾವಾಗಲೂ ಅದನ್ನು ಕನ್ಫಸ್ ಮಾಡ್ತಾ ಇರ್ತೇನೆ. ಆದ್ದರಿಂದನೇ 3-4 ಇದೇನೇ ಇರೋದು. ಹಾಸ್ಪಿಟಲಲ್ಲಿ ಎಲ್ಲರಿಗೂ ಸಹಾಯ ಮಾಡಿಕೊಂಡು, ಎಲ್ಲರ ಹತ್ರನೂ ಮಾತಾಡಿಕೊಂಡು, ಎಲ್ಲರ ಹತ್ರ ಓಡಾಡಿಕೊಂಡು, ಯಾರ್ಯಾರಿಗೆ ಏನೇನು ಸಹಾಯ ಮಾಡಬೇಕು ಎಲ್ಲ ಸಹಾಯ ಮಾಡಿಕೊಂಡು ಇದ್ದೆ. ಆದರೆ HP ನೋಡಿದರೆ 4-3 ಒಂದೇ ಒಂದು ಬಾಟ್ಲ್ ಹಾಕಿದ್ರೂ ಎತ್ತೇಳ್ಕೊಂಡು ಓಡಾಡಿಕೊಂಡು ಎಲ್ಲರಿಗೂ ಸಹಾಯ ಮಾಡ್ಕೊಂಡಿರ್ತೇನೆ. ಯಾಕೆಂದರೆ ಏನೋ ಒಂದು ಉದ್ದೇಶ ಇಟ್ಟಿದ್ದಾರೆ ದೇವರು. ಸ್ವಲ್ಪ ಕಾಲ ಅದನ್ನು ಅನುಮತಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾವುದೋ ಗೊತ್ತಿರಲ್ಲ. ಹೆಂಗಿದ್ರು ಕೆಲವರು ಕೇಳ್ತಾರೆ, ನಿಮಗೆ ರಿಪೋರ್ಟ್ನಲ್ಲಿ ಏನೂ ಇಲ್ಲ ಆದರೆ ನಿಮಗೆ ಏನಾದ್ರು ಮಾಡಿರ್ತಾರೆ ಅಂತಲೂ ಕೇಳ್ಬೋದು. ಅದನ್ನು ಆ ವಿಷಯದಲ್ಲಿ ನಾನು ಕೇಳೋದಕ್ಕೆ ಏನು ಇಷ್ಟಪಟ್ಟಿಲ್ಲ. ಹೆಂಗಿದ್ರೂ ದೇವರು ಬಿಡುಗಡೆ ಕೊಡ್ತಾರೆ. ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮಗೆ ನಂಬಿಕೆ ಇರಬೇಕು. ನೀವು ನಂಬಿದರೆ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಒಂದು ಕಾರ್ಯ ನಿಮಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕಾಲೇಜಿನಲ್ಲಿ ಓದುತ್ತಿರುವಾಗ ನಮ್ಮ ಪಾಶ್ರಮ ಅವರು ಚಿಕ್ಕ ಪ್ರಾಯದಲ್ಲಿರುವಾಗ
ಸ್ಕೂಲ್ ಮುಗಿಸಿ ಕಾಲೇಜಿಗೆ ಹೋಗುವಾಗ ಕಾಲೇಜಿಗೆ ಟ್ರೈನಲ್ಲಿ ಹೋಗೋರಂತೆ. ಟ್ರೈನಲ್ಲಿ ಹೋಗುವಾಗ ಬೆಟ್ಟಗಳಿರುತ್ತಲ್ವ, ಮೌಂಟೇನ್ಸ್ ಇರುತ್ತಲ್ವ, ಆ ಮೌಂಟೇನೆಲ್ಲ ಹಾಗೇ ಕಿಟಕಿ ಮೂಲಕ ಹಾಗೆ ಕಿಟಕಿಯಲ್ಲಿ ಕೂತ್ಕೊಂಡು ಆ ಬೆಟ್ಟಗಳನ್ನು ನೋಡ್ತಾ ಇರೋದು. ಆವಾಗಲೇ ದೇವರ ವಾಕ್ಯ ಅವರಿಗೆ ನೆನಪಿಗೆ ಬಂದು, ಈ ಬೆಟ್ಟಗಳನ್ನು ನೀವೊಂದು ಸಮುದ್ರದಲ್ಲಿ ಹೋಗು ಅಂತ ಕೇಳಿದರೆ ಹೋಗುತ್ತೆ ಅಂತ ಆ ವಾಕ್ಯವನ್ನು ಅವ್ರಿಗೆ ನೆನಪಿಗೆ ಬರೋದು. ಆ ವಾಕ್ಯವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೋಗುವರು. ಭಾಳಷ್ಟು ದಿನಗಳಾಗಿ ಆಮೇಲೆ ಮದುವೆಯಾಗಿ ಮಕ್ಕಳಾಗಿ ಭಾಳಷ್ಟು ವರ್ಷಗಳಿಂದ ಮತ್ತೆ ಅವರ ತಾಯಿ ಮನೆಗೆ ಬಂದಿದ್ದಾರೆ. ತುಂಬ ವರ್ಷಗಳಾದ ಮೇಲೆ ಅವರು ಮದುವೆಯಾಗಿ ಎಲ್ಲೋ ಅವ್ರ ಕಡೆ ಹೋದರು. ತುಂಬ ವರ್ಷ ಕಳಿಸಿ ಬರುವಾಗ ಅದರಲ್ಲಿ ಬೆಟ್ಟವೇ ಕಾಣಿಸ್ತಾ ಇಲ್ಲ. ನಾವು ಸ್ವಲ್ಪ ಬೆಟ್ಟ, ಸ್ವಲ್ಪ ದೂರದಲ್ಲಿ ಬೆಟ್ಟವೇ ಕಾಣಿಸ್ತಾ ಇಲ್ಲ. ಏನು ಇಲ್ಲಿ ಬೆಟ್ಟ ಇತ್ತಲ್ವ, ಈ ಬೆಟ್ಟ ಎಲ್ಲ ಎಲ್ಲಿ ಹೋಯ್ತು ಅಂತ ಅಂದ್ಕೊಂಡ್ರೆ, ಇನ್ನು ಸ್ವಲ್ಪ ದೂರ ಮೇಲೆ ಹೋದ್ಮೇಲೆ ಎಲ್ಲ ಈಗ JCB ಇಂದ ಗಾಡಿಗಳಿರುತ್ತಲ್ವ, ಆ ಮಿಷಿನ್ ಗಾಡಿಗಳೆಲ್ಲ ಹಂಗಂಗೆ ನಿಂತಿತ್ತು. ಆವಾಗಲೇ ಅವ್ರಿಗೆ ಗೊತ್ತಾಯ್ತು ಈ ಬೆಟ್ಟವೆಲ್ಲ ಏನಿದ್ದಾರೆ ಒಡೆದಾಕಿದ್ದಾರೆ ಅಂತ. ಹೆಂಗಿದ್ರು ದೇವ್ರ ಪ್ರಾರ್ಥನೆಯನ್ನು ಕೇಳಿದ್ದಾರೆ ಅಲ್ವಾ. ನಮಗೆ ವಿಶ್ವಾಸ ಇರಬೇಕು. ದೇವರು ಕೇಳಿದ್ದಾರೆ, ಈ ಬೆಟ್ಟವನ್ನು ನೀವು ಸಮುದ್ರಕ್ಕೆ ಹೋಗಿ ಅಂತ ಕೇಳಿದರೆ ಹೋಗುತ್ತೆ. ಈ மழையை பார்த்து பெயர்ந்து போ அப்படின்னு சொன்னால் பெயர்ந்து போயிடும் அப்படின்னு சொல்லி தேவனுடைய வசனம் சொல்லுது. அந்த ನಂಬಿಕೆ, ಅಂದ ಒಂದು ವಿಶ್ವಾಸ ನಮಗೆ ಇರಬೇಕು. ದೇವರು ನಮಗೆ ಒಳ್ಳೇದು ಮಾಡ್ತಾರೆ. ದೇವರಿಂದ ಗುಣಪಡಿಸೋದಕ್ಕೆ ಆಗಾದ ರೋಗ ಯಾವುದಿಲ್ಲ. ನಿಮಗೆ ಎಲ್ಲ ನೀವು ದೇವರ ಹತ್ರ ಬೇಡಿಕೊಳ್ಳುವಾಗ ನಿಮಗೆ ಸಹಾಯ ಮಾಡ್ತಾರೆ. ಡಾಕ್ಟರ್ಸ್ ಕೈ ಬಿಟ್ಟಿದ್ದರೂ, ನಿಮ್ಮನ್ನು ನೋಡಿಕೊಳ್ಳೋದಕ್ಕೆ ಯಾರಿಲ್ಲದ್ರೂ ನೀವು ದೇವರನ್ನು ನಂಬಿದರೆ ಯಾವುದೋ ಒಂದು ಕಾರ್ಯ ಅವರು ನಿಮ್ಮ ಹತ್ರದಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನ್ನ ಮಗಳು ನನ್ನ ಹತ್ರ ಮಾತಾಡಬೇಕು, ನನ್ನ ಹತ್ರ ಕೇಳಬೇಕು, ನನಗಾಗಿ ಬಾಳಬೇಕು, ನನ್ನ ಚಿತ್ತವನ್ನು ಮಾಡಬೇಕು, ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ನನ್ನ ಬಗ್ಗೆ ಬೇರೆಯವ್ರಿಗೆ ಕೇಳಬೇಕು. ಇಂದ ಯಾವುದೋ ಒಂದು ಕಾರ್ಯ ಅವರು ಇಷ್ಟಪಡ್ತಾರೆ, ನಿಮ್ಮ ಹತ್ರದಿಂದ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಯಾವುದರಿಂದ ನೀವು ಹುಡ್ಕೊಬೇಕು. ನಿಮ್ಮಲ್ಲಿ ಇರುವ ಯಾವುದೋ ತಪ್ಪುಗಳಿದ್ದರೆ ಅದರಿಂದ ಅದನ್ನು ಬಿಡಬೇಕು. ಯಾವುದೋ ಒಂದು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನು ನೀವು ಮಾಡಿದರೆ ನಿಮಗೆ ಬಿಡುಗಡೆ ಕೊಡ್ತಾರೆ. ಖಂಡಿತ ಅವರ ಹೃದಯದಲ್ಲಿ ಏನು ಬಯಕೆ ಇದೆಯೋ, ಅವರು ಏನು ಬಯಸುತ್ತಾರೋ ಅದನ್ನು ನೀವು ಮಾಡಿದರೆ ನಿಮಗೆ ಬಿಡುಗಡೆ ಕೊಡ್ತಾರೆ. ಈಗ ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಯಾರ್ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೋ ರೋಗದಿಂದ, ನೋವಿರುತ್ತೆ, ನೋವಿಲ್ಲ ಅದು ನಾನು ತುಂಬ ನೋವುಗಳನ್ನು ಅನುಭವಿಸಿದ್ದೇನೆ. ಬ್ಲಡ್ ಇಲ್ಲಾದರೆ ಹಾಗೆ ಒಂದು ಸೂಜಿ ಇಟ್ಕೊಂಡು ಹಿಂಗಂಗೆಲ್ಲ ಚುಚ್ಚುವ ಥರ ಇರುತ್ತೆ. ನೋವಿರುತ್ತೆ. ಇಲ್ಲದಿರೋಕ್ಕೆ ಸಾಧ್ಯ ಇಲ್ಲ. ನೋವಿರುತ್ತೆ, ಆದರೂ ದೇವರು ಸಹಿಸಿಕೊಂಡು ಹೋಗೋದಕ್ಕೆ ಅವ್ರ ಶಕ್ತಿಯನ್ನು ತರ್ತಾರೆ. ಅವ್ರ ಬಲವನ್ನು ಅವಾಗ ಕೈ ಬಿಡೋದು ಪೋಲ ಗೊತ್ತಿರುತ್ತೆ, ಕೈ ಬಿಡುವ ಥರ ಬರುತ್ತೆ, ಆದರೆ ಕೈ ಬಿಡೋದಿಲ್ಲ. ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ಇದನ್ನು ನೋಡ್ಕೊಳ್ಳೋರು ನೀವು ಯಾರಾಗಿದ್ರೂ ದೇವರು ಚಿತ್ತ ಇಲ್ಲದೆ ನಿಮ್ಮ ಜೀವವನ್ನು ಯಾರು ತೆಗೆಯೋಕ್ಕಾಗಲ್ಲ. ನೀವು ಧೈರ್ಯವಾಗಿರಿ. ಕೆಲವರಿಗೆ ಸ್ವಲ್ಪ ದಿನ ನಿಮ್ಮನ್ನು ಒಂದು ಟೆಸ್ಟ್ ಥರ, ಒಂದು ಎಕ್ಸಾಮ್, ಒಂದು ಪರೀಕ್ಷೆ ಥರ ಇಟ್ಟಿರ್ತಾರೆ. ನೀವು ನಂಬಿಕೆಯಿಂದ ಇದೆಯಾ ಅಂತ ನೋಡೋದಕ್ಕೆ ಇಟ್ಟಿರ್ಬೋದು. ಇಲ್ಲಾದರೆ ಹಾಸ್ಪಿಟಲಲ್ಲಿ ಹೋಗಿ ಅಲ್ಲಿ ಇದು ಮೆಡಿಸಿನ್ ತೊಗೊಂಡು ಗುಣಪಡಿಸಬೇಕು ಅಂದ್ರೂ ಗುಣವಾಗಲಿ. ಹೆಂಗಿದ್ರೂ ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ. ನೀವು ಅದನ್ನು ನಂಬಬೇಕು. ಡಾಕ್ಟರ್ಸ್ ಕೈ ಬಿಟ್ಟಿದ್ರೂ ಇದು ಈ ರೋಗಕ್ಕೆ ಮೆಡಿಸಿನೇ ಇಲ್ಲ, ಇವರು ಹಾಗೇನೆ ಅಂತ ಡಾಕ್ಟರೇ ಕೇಳಿದ್ರು ದೇವರು ಕೇಳಲ್ಲ. ಅವರೆಲ್ಲ ರೋಗವನ್ನು ಶಿಲುಬೆಯಲ್ಲಿ ಸಹಿಸಿದ್ದಾರೆ. ನಿಮಗೆ ಬಿಡುಗಡೆ ಕೊಡ್ತಾರೆ. ನಾವೀಗ ಪ್ರಾರ್ಥನೆ ಮಾಡೋಣ. ಕ್ಯಾನ್ಸರ್ ಕೇರ್ ஹாஸ்பிட்டலுக்காண்டி நாங்கள் ஜெபிக்கிறோம். ஏசப்பா அங்கே எந்தெந்த டாக்டர் ஸ்டாஃப்ஸ், அதுக்கப்புறம் யாரெல்லாம் கேன்சரில் கஷ்டப்பட்டுன்னு இருக்காங்களோ அவங்களெல்லாம் ஆசீர்வதிங்க ஏசப்பா.
யாரெல்லாம் கேன்சரில் கஷ்டப்படுறாங்களோ அவங்களுக்கெல்லாம் நல்ல சுகபலன் இருக்கத்தாங்க ஏசப்பா. நல்லா ஒரு விடுதலை கொடுங்க ஏசப்பா. அங்கே இருக்கிற டாக்டர்ஸ் எல்லாம் ஆசீர்வதிங்க ஏசப்பா. ஏசப்பா அவங்களுக்கு என்னென்ன ட்ரீட்மெண்ட் எல்லாம் கொடுக்கணுமோ அதெல்லாம் சரியாக கொடுக்கணும் ஏசப்பா. ஏசப்பா சுத்தம் 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 ஏசப்பா. அந்த கேன்சர்லேருந்து எல்லாம் அவங்களுக்கு ஒரு நல்ல விடுதலை கொடுங்க ஏசப்பா. அங்கே இருக்க ஒர்க் பண்ணுற ஸ்டாஃப்ஸ் டாக்டர்ஸ் எல்லாரையும் ஆசீர்வதிங்க ஏசப்பா. ஏசப்பா சுத்தம் 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 ஏசப்பா. ஏசப்பா சுத்தம் 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 ஏசப்பா. அங்கே யாரெல்லாம் ஒர்க் பண்ணுறாங்களோ அவங்களெல்லாம் ஆசீர்வதிங்க ஏசப்பா. ஏசப்பா சுத்தம் 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 ஏசப்பா. ஏசப்பா ஆசீர்வதிங்க ஏசப்பா. நாமத்தில் ஜெபிக்கிறோம் நல்ல பிதாவே. ஆமென் ஆமென். ப்ளஸ் பண்ணாக்கா ஜெபிக்கிற ஏசப்பா. யாரெல்லாம் கேன்சரில் இருக்கிறாங்களோ அவங்களுக்குலாம் நல்லா சுகமான நிறையா கேட்டாங்க ஏசப்பா. அவங்களுக்கு எந்த பிரச்சனை இருக்கிற டாக்டர்ஸ் நார்மலுன்னு சொல்கிறதுக்கு உதவி செய்யுங்க ஏசப்பா. அந்த கேன்சர் எல்லாம் போன ஏசப்பா. அவங்களுக்கு அந்த கேன்சர்லாம் வரக்கூடாது ஏசப்பா. யாருக்குமே அந்த கேன்சர் வராமல் ஆசீர்வதிங்க ஏசப்பா. ஏசப்பா எங்கள் தேசத்தில் யாருக்குமே கேன்சர் வரக்கூடாது ஏசப்பா. ஏசப்பா ஆசீர்வதிங்க ஏசப்பா. பகத்கொள்ளுங்க நாமத்தில் ஜெபிக்கிறோம் நல்ல பிதாவே. ஆமென் ஆமென். ಒಳ್ಳೆಯ ದೇವರೇ ಅಪ್ಪ ಯೇಸುವೆ ಸ್ತೋತ್ರಂ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ ಅಪ್ಪ ಯೇಸುವೆ ಸ್ತೋತ್ರಂ 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 ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ அப்பா இயேசுவே ஸ்தோத்திரம் 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 ஸ்தோத்திர எசப்பா. அப்பா இந்த நேரத்தில் ಕೂಡ ಯೇಸುವೆ ಸ್ತೋತ್ರ ಎಸಪ್ಪ ಸ್ತೋತ್ರ. ಈ ಸಮಯದಲ್ಲಿ ಅಪ್ಪ ಯೇಸುವೆ ಕ್ಯಾನ್ಸರ್ ರೋಗದಿಂದ ಎಸಪ್ಪ ಕಷ್ಟಪಡುವ ಬಾಧೆಯನ್ನು ಅನುಭವಿಸಿಕೊಂಡಿರುವ ಎಸಪ್ಪ ಸ್ತೋತ್ರ ಎಸಪ್ಪ. ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಎಸಪ್ಪ ಸ್ತೋತ್ರ. ಎಲ್ಲರನ್ನು ಅಪ್ಪ ನೀವು ಮುಟ್ಟಬೇಕು ಏಸಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ. ಅಪ್ಪ ಯೇಸುವೆ ಸ್ತೋತ್ರಂ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ. ಎಲ್ಲ ರೋಗವನ್ನು ಅಪ್ಪ ನೀವು ಗುಣಪಡಿಸುವುದಕ್ಕೆ ಸರ್ವಶಕ್ತನಾಗಿದೆ ಆ ದೇವರ ಯೇಸುವೆ ಸ್ತೋತ್ರ. ಯಾರ್ಯಾರೆಲ್ಲ ಎಸಪ್ಪ ಕಷ್ಟಗಳನ್ನು ಅನುಭವಿಸಿದಾರೋ ಅವರಿಗೆ ನೀವು ಬಿಡುಗಡೆ ಕೊಡಬೇಕು ಎಸಪ್ಪ. ಅಪ್ಪ ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ಅಪ್ಪ ನೀವು ಕೊಟ್ಟಿರುವ ಅಪ್ಪ ಈ ಕಿಟ್ವೆ ಕ್ಯಾನ್ಸರ್ ಕೇರ್ ಹಾಸ್ಪಿಟಲ್ಗಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ ದೇವರೇ ಎಸಪ್ಪ ಸ್ತೋತ್ರ ಎಸಪ್ಪ. ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುವ ಎಲ್ಲ ಡಾಕ್ಟರ್ಸನ್ನು ಅಪ್ಪ ಯೇಸುವೆ ಸ್ತೋತ್ರ. ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಸನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ಅಪ್ಪ ಯೇಸುವೆ ಸ್ತೋತ್ರ ಎಸಪ್ಪ. ಆ ಹಾಸ್ಪಿಟಲನ್ನು ನಡೆಸುವ ಒಬ್ಬೊಬ್ಬರನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ. ಕಷ್ಟಪಟ್ಟವರಿಗೆ ಬಡತನದಲ್ಲಿ ಇರೋವರಿಗೆ ಅಪ್ಪ ಒಳ್ಳೆಯ ಸೌಲಭ್ಯಗಳನ್ನು ಕೊಡಬೇಕು ಎಸಪ್ಪ ಸ್ತೋತ್ರ ಎಸಪ್ಪ. ಅಪ್ಪ ಅವರನ್ನು ಹುಡುಕೊಂಡು ಎಸಪ್ಪ ಹಾಸ್ಪಿಟಲನ್ನು ಹುಡುಕೊಂಡು ಬರುವ ಎಲ್ಲರಿಗೂ ಅವರು ಎಸಪ್ಪ ಸ್ತೋತ್ರ ಎಸಪ್ಪ. ಅಪ್ಪ ಎಸಪ್ಪ ಸಹಾಯ ಮಾಡಬೇಕು ಎಸಪ್ಪ. ಹಣ ಇಲ್ಲಾದ್ರೂ ಎಸಪ್ಪ ಸ್ತೋತ್ರ ಎಸಪ್ಪ ಅವರಿಗೆ ಸ್ವಲ್ಪ ಅಪ್ಪ ಸ್ತೋತ್ರ ಎಸಪ್ಪ ಸಲಹೆಗಳನ್ನು ನೀಡಬೇಕು ಯೇಸುವೆ ಸ್ತೋತ್ರ ಎಸಪ್ಪ. ಅಪ್ಪ ಯಾರ್ಯಾರೆಲ್ಲ ಎಸಪ್ಪ ಸ್ತೋತ್ರ ಎಸಪ್ಪ ಅಪ್ಪ ಕ್ಯಾನ್ಸರಿಂದ ಎಸಪ್ಪ ಕಷ್ಟವನ್ನು ಬಾಧೆಯನ್ನು ಅನುಭವಿಸ್ತಾ ಇದ್ದಾರೋ ಅಪ್ಪ ಅವರಿಗೆ ಎಸಪ್ಪ ನೀವು ಎಸಪ್ಪ ನಿಮ್ಮ ಕರವನ್ನು ಅಪ್ಪ ಚಾಚಿ ಎಸಪ್ಪ ನೀವು ಎಸಪ್ಪ ಸುಖ ಕೊಡಬೇಕು ಎಸಪ್ಪ ಸ್ತೋತ್ರ ಎಸಪ್ಪ. ಅಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರಂ ಸ್ತೋತ್ರ ಎಸಪ್ಪ. ಎಷ್ಟು ಅಪ್ಪ ದಿನಗಳು ಎಸಪ್ಪ ಎಷ್ಟು ವರ್ಷಗಳು ನಾವು ಈಗಲೇ ಕಷ್ಟಪಡಬೇಕು ಎಂದ ಅಪ್ಪ ಯೇಸುವೆ ಸ್ತೋತ್ರಂ. ಅಪ್ಪ ಹೋರಾಡುತ್ತುವ ಎಸಪ್ಪ ಸ್ತೋತ್ರಂ. ಅಪ್ಪ ಮನಸ್ಸಿನಲ್ಲಿ ನೋವನ್ನು ಇಟ್ಟುಕೊಂಡು ಎಸಪ್ಪ ಇರುವ ಎಲ್ಲರನ್ನು ಅಪ್ಪ ನೀವು ಮುಟ್ಟಬೇಕು ಯೇಸುವೆ ಸ್ತೋತ್ರ. ನಿಮ್ಮಿಂದ ಅಪ್ಪ ಸ್ತೋತ್ರ ಎಲ್ಲ ಅಪ್ಪ ನಂಬುವವನಿಗೆ ಎಲ್ಲ ಸಾಧ್ಯ ಎಂದು ನೀವು ಕೇಳಿದಿರಲ್ಲ ದೇವರ ಯೇಸುವೆ ಸ್ತೋತ್ರಂ ಸ್ತೋತ್ರ ಯೇಸುವೆ. ಅಪ್ಪ ನೀವು ಅವರಿಗೆ ಸಹಾಯ ಮಾಡಬೇಕು ಎಸಪ್ಪ ಸ್ತೋತ್ರ ಸ್ತೋತ್ರ ಎಸಪ್ಪ ಸ್ತೋತ್ರ ಸ್ತೋತ್ರ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ಎಸಪ್ಪ. அப்பா எல்லாவற்றையும் ஏசப்பா ஸ்தோத்திரம். எல்லா பாடுகளையும் அப்பா நீங்கள் சிலுவையிலே சுமந்து கொண்டீங்களே ஏசப்பா ஸ்தோத்திர ஏசப்பா. உடைய தழும்புகளால் குணமாகிறார்கள் சுகமாகிறார்கள் என்று சொன்ன வசனத்தின்படி அப்பா அவர்களுக்கு சுகம் கொடுக்கும்படிக்காய் ஜெபிக்கிற ஏசப்பா. இந்த வேலையில் ஏசப்பா யாரெல்லாம் ஏசப்பா ஸ்தோத்திரம் ஸ்தோத்திர ஏசப்பா. அப்பா இயேசுவே ஸ்தோத்திரம் ஸ்தோத்திர ವೇದನೆயோடு இருக்கிறாங்களோ அப்பா அவங்களுக்கு ஏசப்பா ನಿಮ್ಮ ಬಗ್ಗೆ ಏಸು ಬಗ್ಗೆ ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಏಸಪ್ಪ ದೇವರೇ ಅಂದ ಏಸಪ್ಪ ಸ್ತೋತ್ರ கடவுளே அந்த அப்பா இயேசுவே அவர் ಕೂಗನ್ನು ಅಪ್ಪ ನೀವು ಕೇಳಬೇಕು ಏಸಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಅವರಿಗೆ ಬಿಡುಗಡೆ ಕೊಡಬೇಕು ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರಂ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಆ ಕ್ಯಾನ್ಸರ್ ಎಂಬ ಆ ರೋಗ ಏಸಪ್ಪ ಸ್ತೋತ್ರ ಅದನ್ನುடைய ಅಪ್ಪ ರೂಟ್ ಏಸಪ್ಪ ಸ್ತೋತ್ರ ಎಲ್ಲವನ್ನು ಏಸಪ್ಪ ಸ್ತೋತ್ರ. ಮತ್ತೆ ಆ ರೂಟ್ ಹಾಗೆ ಈಗೆಯಿಂದ ಮತ್ತೆ ಬರದಂತೆ ಅಪ್ಪ ಯೇಸುವೆ ಸ್ತೋತ್ರ ಏಸಪ್ಪ ಸ್ತೋತ್ರ. ನೀವು ಅದನ್ನು ತೆಗೆದುಹಾಕಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ
ಸಂಪೂರ್ಣ ಬಿಡುಗಡೆಯನ್ನು ಅಪ್ಪ ನೀವು ಕೊಡಬೇಕು ಯೇಸುವೆ. ಸ್ತೋತ್ರ ಏಸಪ್ಪ. ಅಪ್ಪ ಕೈನಲ್ಲಿ ಹಣ ಇಲ್ಲದೆ ನೋಡಿಕೊಳ್ಳೋದಕ್ಕೆ ಯಾರಿಲ್ಲದರೆ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ ಸ್ತೋತ್ರ. ನನ್ನನ್ನು ನೋಡಿಕೊಳ್ಳೋದಕ್ಕೆ ಯಾರಿಲ್ಲ ಅಂತ ಕಷ್ಟಪಡುವವರಿಗೆ ಅಪ್ಪ ಯೇಸುವೆ ಸ್ತೋತ್ರ ಸಹಾಯ ಮಾಡುವುದಕ್ಕೆಂದೇ ಏಸಪ್ಪ. ಸ್ತೋತ್ರ ಏಸಪ್ಪ. ಕೆಲವರ ಹೃದಯವನ್ನು ಅಪ್ಪ ಸ್ತೋತ್ರ ಏಸಪ್ಪ. ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಏಸಪ್ಪ. ಸ್ತೋತ್ರ. ಕೆಲವರ ಹೃದಯದಲ್ಲಿ ನೀವು ಮಾತಾಡಬೇಕು ದೇವರೇ ಯೇಸುವೆ. ಸ್ತೋತ್ರ ಏಸಪ್ಪ. ಅಪ್ಪ ಹಣ ಇದ್ರೂ ಏಸಪ್ಪ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದೇ ಏಸಪ್ಪ. ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ ಏಸಪ್ಪ. ಸ್ತೋತ್ರ ಏಸಪ್ಪ. ಸ್ತೋತ್ರ ಅಪ್ಪ. ಬೇರೆಯವರ ಅಪ್ಪ ಸ್ತೋತ್ರ ಮಾತುಗಳನ್ನು ಕೇಳಿ ಏಸಪ್ಪ. ಸ್ತೋತ್ರ ಏಸಪ್ಪ. ಅಪ್ಪ ಹಾಗೆ ಇರೋವರನ್ನು ಏಸಪ್ಪ. ಸ್ತೋತ್ರ ಏಸಪ್ಪ. ಸ್ತೋತ್ರ. ನೀವು ನಿಮ್ಮ ಕರ ಅವರನ್ನು ಮುಟ್ಟಬೇಕು, ನೀವು ಅವರು ಸಂತಿಸಬೇಕು ಏಸಪ್ಪ. ಸ್ತೋತ್ರ ಏಸಪ್ಪ. ಅಪ್ಪ ಹೆಂಗಾದರೂ ಹೇಗಾದರೂ ಮಾಡಿ ಏಸಪ್ಪ ನೀವು ಕೇಳಿದ್ರಲ್ಲ ಅಪ್ಪ ಯೇಸುವೆ. ಸ್ತೋತ್ರ ಏಸುವೆ. ಕೊನೆಯ ಕಾಲದಲ್ಲಿ ಏಸಪ್ಪ ಮಾಂಸಮಾಗಿ ಇರುವ ಎಲ್ಲರ ಮೇಲೂ ನನ್ನ ಆವಿಯನ್ನು ನಾನು ಸುರಿಸುವೆನೆಂದು ನೀವು ಕೇಳಿದಿರಲ್ಲ ದೇವರೇ. ಹೆಂಗಾದರೂ ಅವ್ರಿಗೆ ಏಸಪ್ಪ ಸ್ತೋತ್ರ ಅವರನ್ನು ಮುಟ್ಟಬೇಕು ಏಸಪ್ಪ. ಎಲ್ಲರಿಗೂ ಏಸಪ್ಪ. ಸ್ತೋತ್ರ ಸ್ತೋತ್ರ ಏಸಪ್ಪ. ಎಲ್ಲರಿಗೂ ಆರೋಗ್ಯ ಬೇಕು ಏಸಪ್ಪ. ಎಲ್ಲರಿಗೂ ಏಸಪ್ಪ ನೀವು ಬೇಕು ಏಸಪ್ಪ. ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ 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 ಏಸಪ್ಪ. ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀರು ಯಾರು ಕೈ ಬಿಟ್ರು ಏಸಪ್ಪ ನೀರು ಕೈ ಬಿಡಾದ ಒಳ್ಳೆ ಅಪ್ಪ ಸ್ತೋತ್ರ ಏಸಪ್ಪ ತಂದೆ ಆಗಿದ್ದೀರಲ್ಲ ದೇವರೇ ಯೇಸುವೆ. ಸ್ತೋತ್ರ. நீ தாயாகிದ್ದೀரல்ல தேவரே. அப்பா இயேசுவே ஸ்தோத்திரம் ஸ்தோத்திரம் ஏசப்பா. நீங்கள் அவங்கள தொடர்ந்து அவங்களுக்கு நல்லா தாய் தகப்பனாக இருந்து அவங்கள நீங்கள் பாதுகாத்து கொள்ளணும் ஏசப்பா. அவங்களுக்கு சுகம் கொடுக்கணும், அவங்களை பாதுகாத்து கொள்ளணும் ஏசப்பா. ஸ்தோத்திரம். அவங்கள ஏசப்பா நீங்கள் கவனிக்கணும் ஏசப்பா. யாரும் இல்லாமல் கஷ்டப்படுறவங்களுக்கு அப்பா இயேசுவே ஸ்தோத்திர ஏசப்பா. ஸ்தோத்திரம். உம்முடைய ஏசப்பா காரம் இறங்கி வரும்படிக்காய் ஜெபிக்கிற ஏசப்பா. ஸ்தோத்திர ஏசப்பா. ஸ்தோத்திரம் ஸ்தோத்திரம். அப்பா இந்த கடைசி காலத்தில் ஏசப்பா இந்த நாட்கள் ஏசப்பா புதிய புதிய நோய்கள் வருது ஏசப்பா. ಹೊಸ ರೋಗ ಏಸಪ್ಪ. ಯಾವ ಹತ್ರ ಕೇಳಿದ್ರು ಏಸಪ್ಪ. ಸ್ತೋತ್ರ. ಕಷ್ಟ ಇಲ್ಲದವರು, ನೋವಿಲ್ಲದವರು, ರೋಗ ಇಲ್ಲದವರು ಇಲ್ಲ ಏಸಪ್ಪ. ಸ್ತೋತ್ರ. ಎಲ್ಲರ ಹತ್ರ ಯಾವುದಾದ್ರು ಒಂದು ರೋಗ ಇದೆ. ಥೈರಾಯ್ಡಿಂದ ರೋಗ, ಶುಗರ್, BP, ಪ್ರೆಷರ್ ಅಂತ ಏನೋ ಎಲ್ಲರ ಹತ್ರ ಯಾವುದಾದ್ರು ಒಂದು ಇದೆಯಲ್ಲ ಯೇಸುವೆ. ಸ್ತೋತ್ರ ಏಸಪ್ಪ. ಅಪ್ಪ ಇದೆಂದ ಒಂದು ಕಾಲ ಏಸಪ್ಪ. ಸ್ತೋತ್ರ ಏಸಪ್ಪ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ஆரோக்கியವನ್ನು ನೀವು ಕೊಡಬೇಕು ஏசப்பா. ஸ்தோத்திரம் ஸ்தோத்திரம் ஏசப்பா. ஸ்தோத்திரம். இப்படி செட்டைகளின் கீழ் ஆரோக்கியம் உண்டுன்னு சொல்லியிருக்கீங்க ஏசப்பா. இப்படி செட்டையின் கீழ் ஏசப்பா. ஸ்தோத்திரம். எல்லாரையும் ஏசப்பா நீங்கள் மூடி மறைத்து அப்பா இயேசுவே நீங்கள் காக்கும்படிக்காய் ஜெபிக்கிற ஏசப்பா. ஸ்தோத்திரம் ஏசப்பா. ஸ்தோத்திரம் ஏசப்பா. அப்பா இயேசுவே ಸ್ತೋತ್ರ ಏಸಪ್ಪ. ಎவ்வಳವೋ ಆಸ್ಪತ್ರೆಗಳ ಏಸಪ್ಪ ಸ್ತೋತ್ರ ಖರ್ಚು ಮಾಡಿ ಆಯಿತು. ಎಷ್ಟೊಂದು ಡಾಕ್ಟರ್ಸ್ಗಳು ನೋಡಾಯಿತು ಅಪ್ಪ. ಏನು ಗುಣವಾಗಿಲ್ಲ ಅಂದ ಏಸಪ್ಪ. ಸೋತು ಹೋಗಿರೋವರೆಗೂ ಅಪ್ಪ ಯೇಸುವೆ ಸ್ತೋತ್ರ ಏಸಪ್ಪ. ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ನೀವೇ ಏಸಪ್ಪ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಅಪ್ಪ ನೀವೇ ಪರಿಹಾರಿ ಏಸಪ್ಪ. ಸ್ತೋತ್ರ ಏಸಪ್ಪ. ಸ್ತೋತ್ರ. ನೀವೇ ಅಪ್ಪ ಯೇಸುವೆ ಸ್ತೋತ್ರ ಏಸಪ್ಪ. அப்பா இயேசுவே ஸ்தோத்திரம் ஸ்தோத்திரம். நீரே பரிகாரி என்பதை அவர்கள் நீரே ஏசப்பா வைத்தியನು என்பதை ಏಸಪ್ಪ. ಸ್ತೋத்திரம். ಕಂಡುಕೊಳ್ಳುವಂತೆ ಏಸಪ್ಪ. ಸ್ತೋತ್ರ. ಕಣ್ಣುಗಳು ನೀರು ತೆರೆಯಬೇಕು ಯೇಸುವೆ. ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ 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 ಏಸಪ್ಪ. ನಿಮ್ಮ ಬಗ್ಗೆ ಅವರಿಗೆ ಗೊತ್ತಿರಲ್ಲ ಏಸಪ್ಪ. ಅಪ್ಪ ಸ್ತೋತ್ರ ಏಸಪ್ಪ. ಏಸಪ್ಪ ಕೆಲವರಿಗೆ ಏಸಪ್ಪ ಸ್ತೋತ್ರ ಅಪ್ಪ ಯೇಸು ಬಗ್ಗೆ ಗೊತ್ತಿರೋದಿಲ್ಲ. ಗೊತ್ತಿದ್ರೆ ನಾವು ನೋಡ್ತೀವಿ ಎಂದ ಗೊತ್ತಿದ್ರೆ ಆವಾಗಲೇ ನಾವು ನೋಡ್ಕೊಂಡು ಅವರ ಹತ್ರ ಬಂದಿರ್ತೀವಿ ಎಂದ ಅಪ್ಪ. ಸ್ತೋತ್ರ. ಕೆಲವರು ಇರ್ತಾರೆ ಏಸಪ್ಪ. ಸ್ತೋತ್ರ ಏಸಪ್ಪ. ಎಲ್ಲರನ್ನು ಏಸಪ್ಪ. ಸ್ತೋತ್ರ ಸ್ತೋತ್ರ. ನೀವು ಮುಟ್ಟಬೇಕು ಏಸಪ್ಪ. ಎಲ್ಲರ ಮೇಲೂ ನಿಮ್ಮ அப்பா ஸ்தோத்திரம் ஸ்தோத்திரம். உங்களுடைய கருணையுள்ள கரம், உங்களுடைய கண்கள் ஏசப்பா அவங்கள ஏசப்பா ஸ்தோத்திர பார்க்கணும் ஏசப்பா. ஸ்தோத்திரம் ஸ்தோத்திர. விடுதலை கொடுக்கணும், அற்புதங்களை செய்யணும் ஏசப்பா. நீர் ஏசப்பா உம்மை நோக்கி கூப்பிடுகிற யாரையும் ஏசப்பா ஸ்தோத்திர ஏசப்பா. அப்பா ஸ்தோத்திர. நீ கைவிடுவதில்லை ஏசப்பா. கர்த்தாவே உம்மை தேடுகிறவர்களை நீ கைவிடுகிறதில்லை ஏசப்பா. ஸ்தோத்திரம். உம்மை தேடுகிற எல்லா பிள்ளைகளுக்கும் அப்பா நீங்கள் விடுதலை கொடுக்கும்படிக்கா நாங்கள் ஜெபிக்கிறோம் ஏசப்பா. ஸ்தோத்திரம் ஸ்தோத்திர ஏசப்பா. స్తోత్రం 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 స్తోత్ர ஏசப்பா. ஸ்தோத்திர ஏசப்பா. ஸ்தோத்திர ஏசப்பா. ஸ்தோத்திரம் ஸ்தோத்திரம். அற்புதங்களை செய்யுங்க, அற்புதங்களை செய்யுங்க, அற்புதங்களை செய்யுங்க, அற்புதங்களை செய்யுங்க ஏசப்பா. அப்பா தலை முதல் கால் வரைக்கும் ஏசப்பா. ஸ்தோத்திர ஏசப்பா. அப்பா ஸ்தோத்திர. உச்சம் தலை முதல் உள்ளம் கால் வரைக்கும் சுகம் கொடுங்க ஏசப்பா. அப்பா தலையில் கேன்சர் ஏசப்பா. வாயில் கேன்சர் ஏசப்பா.
த்ரோட்டில் கேன்சர், லங்ஸில் கேன்சர், பிளட்டில் கேன்சர், வயிற்றில் கேன்சர் ஏசப்பா. எப்படியா ஏசப்பா ஸ்தோத்திரம், என்னென்ன கஷ்டங்கள் ஏசப்பா, எல்லாவற்றிலையும் அப்பா நீர் விடுதலை கொடுக்கும்படிக்காய் நாங்கள் செபிக்கிறோம் ஏசப்பா. உம்முடைய கரை தொடட்டு இந்த நாளிலே அப்பா. ಯಾರು ಯಾರಿಗೆಲ್ಲ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಕೀಮೋ ಮಾಡ್ತಾ ಇದ್ದಾರೋ ಅಪ್ಪ ಯೇಸುವೆ, ರೇಡಿಯಾಲಜಿ ಮಾಡ್ತಾ ಇದ್ದಾರೋ, ಏನೇನು ಅಪ್ಪ ಟ್ರೀಟ್ಮೆಂಟ್ಗಳು ಮಾಡ್ತಾ ಇದ್ದಾರೋ ಈ ದಿನ ಯಾರಿಗೆ ಏನೇನು ಟ್ರೀಟ್ಮೆಂಟ್ಗಳು ಮಾಡ್ತಾ ಇದ್ದಾರೋ ಅವ್ರಿಗೆ ಗುಣವಾಗಲಿ ಅಪ್ಪ. ಅಪ್ಪ ಸ್ತೋತ್ರ ಸಂಪೂರ್ಣ ಬಿಡುಗಡೆ ಸಿಕ್ಕಲಿ ಅಪ್ಪ ಯೇಸುವೆ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ ಆತ ಏಸಪ್ಪ ಸ್ತೋತ್ರ ಆಪ್ರೇಷನ್ ಥಿಯೇಟರ್ನಲ್ಲಿ ಅಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ ಅಂದ ರೇಡಿಯಾಲಜಿ ರೂಮ್ನಲ್ಲಿ ಅಪ್ಪ ಈ ಕೀಮೋಥೆರಪಿ ಮಾಡುವ ರೂಮ್ನಲ್ಲಿ ಅಪ್ಪ ಯೇಸುವೆ ಸ್ತೋತ್ರ ನಿಮ್ಮ ದೇವದೂತರನ್ನು ನೀವು ಕಳುಹಿಸಿ ಅವರನ್ನು ಏಸಪ್ಪ ಸ್ತೋತ್ರ ಅವರಿಗೆ ಸಹಾಯ ಮಾಡಿ ಅವರಿಗೆ ಬಿಡುಗಡೆ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ದೇವರೇ ಏಸಪ್ಪ. ಅಪ್ಪ ಇವತ್ತು ಏಸಪ್ಪ ಯಾರೆಲ್ಲ ಹಾಸ್ಪಿಟಲ್ಗೆ ಬರ್ತಾ ಇದ್ದಾರೋ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಅವ್ರಿಗೆ ಟೆಸ್ಟ್ ಮಾಡುವಾಗ ಯಾವುದೂ ಇಲ್ಲ, ನಿಮಗೆ ಕ್ಯಾನ್ಸರ್ ಇಲ್ಲ, ಬೇರೆ ರೋಗ ಅಂದ ಇಲ್ಲ, ನಿಮಗೆ ಏನೂ ಇಲ್ಲ ಅಂದ ರಿಪೋರ್ಟ್ ಬರೋದಕ್ಕೆ ಅಪ್ಪ ಯೇಸುವೆ ಸ್ತೋತ್ರ ಸ್ತೋತ್ರ ನೀವು ಸಹಾಯ ಮಾಡಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ 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 ಏಸಪ್ಪ ಸ್ತೋತ್ರ. ಯಾವುದೊಂದು ಗೊತ್ತಿರಲ್ಲ ಏಸಪ್ಪ ಸ್ತೋತ್ರ. ಕ್ಯಾನ್ಸರ ಇರ್ಬೋದು ಅಂತ ಕೇಳಿದ್ದಾರೆ ಇಲ್ಲಂದ ಭಯದಿಂದ ಏಸಪ್ಪ ಸ್ತೋತ್ರ ಇರೋವರಿಗೆ ಅಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ ನೀವು ಸಹಾಯ ಮಾಡಬೇಕು ಏಸಪ್ಪ. ನಿಮಗೆ ಕ್ಯಾನ್ಸರ್ ಇಲ್ಲ ಅಂತ ಅವರು ಡಾಕ್ಟರ್ಸ್ ಕೇಳುವಂತೆ ಏಸಪ್ಪ ಸ್ತೋತ್ರ ಎಲ್ಲವನ್ನು ಅಪ್ಪ ಸ್ತೋತ್ರ ಏಸಪ್ಪ. நீங்கள் ஏசப்பா மாற்றி போடும்படிக்கா நாங்கள் ஜெபிக்கிறோம் ஏசப்பா ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ, ಅವರು ಸಂತೋಷದಿಂದ ಹೋಗಬೇಕು, ಭಯದಿಂದ ಭಯದಿಂದ ಬಂದಿದ್ರು ಏಸಪ್ಪ ಅವರು ಸಂತೋಷವಾಗಿ ಹೋಗೋದಕ್ಕೆ ಅಪ್ಪ ನೀವು ಸಹಾಯ ಮಾಡಬೇಕು ಏಸಪ್ಪ. ಅಪ್ಪ ಈ ಕಿಪ್ಪೆ ಹಾಸ್ಪಿಟಲ್ ನಿಮ್ಮ ಕಾರ್ಯದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ 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 ಸ್ತೋತ್ರ. ಕಣ್ಣೀರಿಂದ ಏಸಪ್ಪ ನಮ್ಮ ತಾಯಿಗೆ ಏನಾಗ್ಬೋದು, ನಮ್ಮ ತಂದೆಗೆ ಏನಾಗ್ಬೋದು, ನಮ್ಮ ಮಗಳಿಗೆ ಏನಾಗ್ಬೋದು ಅಂದ ಏಸಪ್ಪ ಸ್ತೋತ್ರ ಏಸಪ್ಪ. ಹೃದಯದಲ್ಲಿ ಏಸಪ್ಪ ಅಪ್ಪ ಸ್ತೋತ್ರ ವೇದನೆಯಿಂದ ಏಸಪ್ಪ, ಕಷ್ಟದಿಂದ ಭಾರದಿಂದ ಏಸಪ್ಪ ಹಲವಾರು ಏಸಪ್ಪ ಸ್ತೋತ್ರ ಸ್ತೋತ್ರ ಕನಸುಗಳನ್ನು ಇಟ್ಕೊಂಡು ಅಪ್ಪ ಇದೆಲ್ಲ ಹೆಂಗಾಗುತ್ತೋ ಏನಾಗುತ್ತೋ ಅಂದ ಏಸುವೆ ಸ್ತೋತ್ರ ಸ್ತೋತ್ರ ಏಸಪ್ಪ. ನನ್ನ ಮಕ್ಕಳ ಸ್ಥಿತಿ ಏನಾಗುತ್ತೋ ಅಂತ ಅಪ್ಪ ಸ್ತೋತ್ರ ಕಣ್ಣೀರಿಂದ ಏಸಪ್ಪ ಹಾಸ್ಪಿಟಲ್ನಲ್ಲಿ ಹುಡುಕಿ ಬಂದಿದ್ದವರಿಗೆ ಅಪ್ಪ ಇವತ್ತು ನೀವು ಬಿಡುಗಡೆ ಕೊಡಬೇಕು ಏಸಪ್ಪ. ಅಪ್ಪ ಯೇಸುವೆ, ನಿಮಗೆ ಕ್ಯಾನ್ಸರ್ ಇಲ್ಲ ಅಂದ ಅಪ್ಪ ಡಾಕ್ಟರ್ಸ್ ಕೇಳುವುದಕ್ಕೆ ಅಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ನೀವು ಸಹಾಯ ಮಾಡಬೇಕು ஏசப்பா ஸ்தோத்திர ஏசப்பா. காரியம் மாறுதலாய் முடிந்தது என்று சொன்னபடிக்கு ஏசப்பா ஸ்தோத்திர ஏசப்பா ஸ்தோத்திரம். அப்பா நீங்கள் அதை மாற்றி போடும்படிக்காக நாங்கள் செபிக்கிறோம் ஏசப்பா ஸ்தோத்திரம் ஸ்தோத்திர ஏசப்பா ஸ்தோத்திர ஸ்தோத்திர. 1000 தலைமுறைக்கு இறக்க செய்கிற தேவன், இரக்கத்தில் ஐஸ்வர்யமுள்ள தகப்பனப்பா, நீங்கள் அவங்களுக்கு உதவி செய்யும்படிக்காய் செபிக்கிற ஏசப்பா. உதவி செய்யும்படிக்காய் செபிக்கிற ஏசப்பா ஸ்தோத்திரம் ஸ்தோத்திர ஏசப்பா. அப்பா இயேசுவே ஸ்தோத்திரம் ஸ்தோத்திரம். பெரிய காரியங்களை செய்யுங்கப்பா, பெரிய காரியங்களை செய்யுங்கப்பா. அப்பா இயேசுவே ஸ்தோத்திரம் ஸ்தோத்திர ஏசப்பா ஸ்தோத்திரம் ஸ்தோத்திரம் ஸ்தோத்திர. நீரே மெய்யான தேவன் என்று ஏசப்பா அவர்கள் எல்லாரும் அறிந்து கொள்ளும்படிக்கு அப்படிப்பட்ட ஒரு விடுதலை அப்பா நீங்கள் கொடுக்கும்படிக்காய் செபிக்கிற ஏசப்பா. அப்பா இயேசுவே ஸ்தோத்திரம் 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 ஸ்தோத்திர ஏசப்பா ஸ்தோத்திர ஏசப்பா. மனமிறங்குகிற தேவன் ஏசப்பா, மனதுருகிற தேவன் ஏசப்பா ஸ்தோத்திரம். மனமிறங்கி ஏசப்பா ஸ்தோத்திர ஏசப்பா. அப்பா ஸ்தோத்திரம் ஸ்தோத்திரம் ஸ்தோத்திர ஏசப்பா. அப்பா நீங்கள் குணப்படுத்துறதுக்கு அப்பா மரித்த லாசருவே ஏசப்பா 4 நாள் உயிரோடு எழுப்பின தேவனுடைய வல்லமை ஏசப்பா. அப்பா ஸ்தோத்திரம் ஸ்தோத்திரம். இன்றைக்கு குறைந்து போகவில்லை ஏசப்பா, அதை நாங்கள் நம்புகிறோம் ஏசப்பா, அதை நாங்கள் நம்புகிறேன் ஏசப்பா, அதை நான் நம்புகிறேன் ஏசப்பா. அப்பா இயேசுவே ஸ்தோத்திரம். நீங்கள் தொட்டு சுகமாக்குங்க 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 ஏசப்பா. விடுதலை கொடுங்க. இன்றைக்கு அநேகருக்கு விடுதலை உண்டாகட்டும் ஏசப்பா. இன்று அநேகருக்கு விடுதலை உண்டாகட்டும். அப்பா இயேசுவே ஸ்தோத்திரம் ஸ்தோத்திரம். உமக்கென்று வாழும்படிக்காய் அப்பா ஸ்தೋತ್ರ. ಅವರ್ಗಳಿಡத்தில் ನೀವು ಯಾವ ಕಾರ್ಯವನ್ನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದನ್ನು ಅವರು ಅಪ್ಪ ಸ್ತೋತ್ರ ಮಾಡುವುದಕ್ಕೆ ಅಂದ ಜ್ಞಾನವನ್ನು ಅವರಿಗೆ ನೀವು ಕೊಡಬೇಕು ದೇವರೇ, ತಿಳುವಳಿಕೆಯನ್ನು ಕೊಡಬೇಕು ದೇವರೇ. ಅಪ್ಪ ಯೇಸುವೆ ಅಪ್ಪ ಸ್ತೋತ್ರ 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 ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಅಪ್ಪ ಸ್ತೋತ್ರ ಸ್ತೋತ್ರ ಎಸಪ್ಪ ಸ್ತೋತ್ರ ಲಾಲಿಸಿ ದೇವರೇ ಅಪ್ಪ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಬಿಡುಗಡೆ ಕೊಡಬೇಕು ಎಸಪ್ಪ. ಅಪ್ಪ ಈ ನನ್ನ ಜೊತೆ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಎಸಪ್ಪ ಸ್ತೋತ್ರ,
ಅವರೆಲ್ಲರನ್ನು ನೀರು ಆಶೀರ್ವದಿಸಬೇಕು ಯೇಸುವೆ. ಸ್ತೋತ್ರ ಸ್ತೋತ್ರ ಯೇಸಪ್ಪ. ಅಪ್ಪ, ಈ ಪ್ರಾರ್ಥನೆ ಈ ಬೆಂಗಳೂರು ಪಟ್ಟಣಕ್ಕಾಗಿ ಅಪ್ಪ ನಾವು ಮಾಡುವ ಈ ಪ್ರಾರ್ಥನೆ ಏನೋ ದಾನೋ ಎಂದು ಇರದೆ ಯೇಸುವೆ. ಸ್ತೋತ್ರ ಯೇಸಪ್ಪ. ಇದು ನಮ್ಮ ಪಟ್ಟಣಕ್ಕೆ ಒಂದು ಆಶೀರ್ವಾದವಾಗಿ ಇರಬೇಕು ದೇವರೇ ಯೇಸುವೆ. ಸ್ತೋತ್ರ. ಬೆಂಗಳೂರಲ್ಲಿ ಇರುವ ಎಲ್ಲ ಜನರು ರಕ್ಷಣೆ ಹೊಂದಬೇಕು, ಒಂದು ಆಶೀರ್ವಾದವಾಗಿ ಅಪ್ಪ ಈ ಪ್ರಾರ್ಥನೆ ಇರಬೇಕು ಯೇಸಪ್ಪ. ಸ್ತೋತ್ರ ಸ್ತೋತ್ರ ಯೇಸಪ್ಪ. ನಿಮ್ಮ ಹೃದಯದಲ್ಲಿ ಏನಿದೆಯೋ ಅಪ್ಪ ಯೇಸುವೆ ಸ್ತೋತ್ರ, ನಿಮ್ಮ ಚಿತ್ತ ಏನಿದೆಯೋ ಅದನ್ನು ನಾವು ಅಪ್ಪ ಸ್ತೋತ್ರ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ ನನಗೆ ಯೇಸಪ್ಪ ಸ್ತೋತ್ರ ಒಳ್ಳೆ ಬುದ್ಧಿಯನ್ನು ತರಬೇಕು ಯೇಸಪ್ಪ, ಒಳ್ಳೆ ತಿಳುವಳಿಕೆಯನ್ನು ತರಬೇಕು ದೇವರೇ ಯೇಸುವೆ. ಸ್ತೋತ್ರ ಯೇಸಪ್ಪ. ಸ್ತೋತ್ರ ಯೇಸಪ್ಪ. ಸ್ತೋತ್ರ 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 ಯೇಸಪ್ಪ. ಸ್ತೋತ್ರ ಯೇಸಪ್ಪ. ಸ್ತೋತ್ರ ಯೇಸಪ್ಪ. ಯಾರಾದರೂ ಒಬ್ಬರಿಗಾவது ಏಸಪ್ಪ ಈ ಪ್ರಾರ್ಥನೆ ஆசீர்வாதವಾಗಿರಬೇಕು ஏசப்பா. யாராவது ஏசப்பா, யாராவது ஒருத்தருக்காவது இந்த ஜெபம் ஆசீர்வாதமாக இருக்கணும் ஏசப்பா. ஸ்தோத்திர ஏசப்பா. ஸ்தோத்திர ஏசப்பா. அப்பா, எங்களுடைய ஜெபத்தை கேட்டு ஏசப்பா, எங்களுடைய பெங்களூர் பட்டணத்துக்கு ஏசப்பா நீ சேமத்தை கொடுக்கணும் ஏசப்பா. ஸ்தோத்திர ஏசப்பா. எங்கள் பெங்களூர் பட்டணத்தை காத்துக்கொள்ளணும் ஏசப்பா. ஸ்தோத்திர ஏசப்பா. உங்களுடைய கருத்தில் எல்லா காரியங்களும் ஒப்பு கொடுத்து ஜெபிக்கிறோம். நீங்கள் பொறுப்படுத்திக் கொள்ளுங்க, ஆசீர்வதிங்க. இயேசுவின் நாமத்தில் ஜெபிக்கிற நல்ல பிதாவே, ஆமென். இடைவிடாமல் ஜெபம் பண்ணுங்கள் ಎಂದು சொல்லಿ ಎಡೆಬಿಡದೆ ಪ್ರಾರ್ಥನೆ ಮಾಡಿ ಅಂತ ದೇವರು ಕೇಳಿದ್ದಾರೆ. ನೀವು ಯಾವಾಗಲೂ ದೇವರ ಹತ್ರ ನೀವು ಏನು ಕೆಲಸ ಮಾಡಿದ್ರು, ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು ಪ್ರಾರ್ಥನೆ ಮಾಡ್ತಾ ಇರಿ. ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. தேவர் யாரனும் கைவிடுவதில்லை. அவரை விசுவாசிக்கிறவனுக்கு என்னை விசுவாசிக்கிறவனுக்கு நித்திய ஜீவனை அளிப்பேன் என்பதே கர்த்தர் நமக்கு கொடுத்த வாக்குத்தத்தமாக இருக்கிறது. ನಾವು இந்த ಉಲಗத்தில் ನಮ್ಮ ಈ ಲೋಕದಲ್ಲಿ ನಾವು ಬಾಳಿದ್ರೂ ದೇವರಿಗಾಗಿ, ನಾವು ಸತ್ತರೂ ದೇವರಿಗಾಗಿ. ನಮಗೆ ದೇವರು ಒಂದು ನಿತ್ಯ ಜೀವನ ಇಟ್ಟಿದ್ದಾರೆ, ನಮಗೆ ಪರಲೋಕ ರಾಜ್ಯವನ್ನು ಅವರು ಇಟ್ಟಿದ್ದಾರೆ. ಇಲ್ಲಿ ನಮ್ಮ ಶ್ವಾಸ ಇಲ್ಲಿ ಬಿಟ್ಟರೆ ನಾವು ಅಲ್ಲಿ ಸೇರ್ತೀವಿ, ದೇವರ ಹತ್ರ ಸೇರ್ತೀವಿ. ಫಾದರ್ ಬೆರ್ಕ್ಮನ್ಸ್ ಅವರು ಒಂದು ಒಳ್ಳೆಯ ಸಾಂಗನ್ನು ಹಾಡಿದ್ದಾರೆ. ಈಗ ಎಲ್ಲರೂ ಪರಲೋಕಮೇ ಎನ್ ಸೊಂದಮೇ ಆ ಹಾಡನ್ನು ಕೇಳಿದಾರೆ. ಅದೇ ರೀತಿಯಲ್ಲಿ ಇದು ಒಂದು ಒಳ್ಳೆಯ ಸಾಂಗ್. கோடான கோடி தூதர் கூடி அங்கே துதிக்கின்றனர், கோடான கோடி தூதர் கூடி அங்கே துதிக்கின்றனர், பரிசுத்தரே என்று பாடி மகிழ்கின்றனர், பரிசுத்தரே என்று பாடி பாடி மகிழ்கின்றனர். பரிசுத்தர் பரிசுத்தர் பரலோக தேவன் பரிசுத்தர், பரலோக தேவன் பரிசுத்தர், ஜீவனுள்ள தேவன் தங்கும் பரலோக எருசலேம், சீயோன் மலைக்கு வந்து சேர்ந்து விட்டோம். ஜீவனுள்ள தேவன் தங்கும் பரலோக எருசலேம், சீயோன் மலைக்கு வந்து சேர்ந்து விட்டோம். பரலோகம் தாயகம் விண்ணகம் தகப்பன் வீடு, பரலோகம் தாயகம் விண்ணகம் தகப்பன் வீடு, ஜீவனுள்ள தேவன் தங்கும் பரலோக எருசலேம், சீயோன் மலைக்கு வந்து சேர்ந்து விட்டோம். நம்மளுக்காக தேவன் அழகான ஒரு பரலோக ராஜ்யத்தை வைத்திருக்கிறார். நம்முடைய நோக்கம், நம்ம இந்த உலகத்தில் வாழ்கிற ஒரு நோக்கம், நம்முடைய ஓட்டம் அதை சுதந்திரித்து கொள்வதற்காகத்தான் நம்முடைய ஓட்டம் இருக்கணும். வேறு எந்த காரியத்துக்காகவும் நம்முடைய ஓட்டம் இருக்கக்கூடாது. நீங்கள் ಯಾವುದು ಬಗ್ಗೆ ನಿಮಗೆ ನಾವು ಚಿಂತೆ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಕೊನೆ ಕಾಲದಲ್ಲಿ ಇದ್ದೀವಿ, ನಮಗೆ ಡೈಲಿ ಊಟ ಇದ್ದರೆ ಸಾಕು, ನೀರಿದ್ದರೆ ಸಾಕು, ಇರೋದಕ್ಕೆ ಮನೆ ಇದ್ದರೆ ಸಾಕು ಅಂದ ನೀವು ದೇವರೆಲ್ಲ ನೋಡ್ಕೊಳ್ತಾರೆ ಅಂದ ನಾವು ನಮ್ಮ ದೇವರಿಗೆ ನಾವು ಕೀರ್ತನೆತ ಸ್ತುತಿಗಳನ್ನು ಕೇಳಿ ನಾವು ಪ್ರಾರ್ಥನೆ ಮೂಲಕ ಇರುವಾಗ ದೇವರು ನಮಗೆ ಎಲ್ಲದನ್ನು ಒದಗಿಸಿಕೊಡ್ತಾರೆ. நம்ம நோக்க பரலோக ராஜ்யವನ್ನು சுதந்திரித்துக்கொள்வதற்காகத்தான் இருக்கணும்.
ಕೆಲವರು ಈಗ ಹೊಸ ಹೊಸ ನೂತನ ಉಪದೇಶಗಳು ಬಂದಿದೆ. ಪರಲೋಕ ರಾಜ್ಯ ಇಲ್ಲೇ ಇದೆ, ಪರಲೋಕ ರಾಜ್ಯ ಅಲ್ಲಿ ಇಲ್ಲ ಅಂತ ಏನೇನೋ ಕೇಳ್ತಾ ಇದ್ದಾರೆ. ಯಾರು ಏನು ಕೇಳಿದ್ರು ಅದನ್ನು யார் ஏன் கேளுதரன்னு எல்லாவற்றையும் கேட்டு நலமானதை பிடித்து கொள்ளுங்கள், எல்லாவற்றையும் சோதித்து அறிந்து பார்த்து நலமானதை பிடித்து கொள்ளுங்கள்னு சொல்லி வசனம் சொல்லுது. நம்ம நம்மளுக்கு ஆண்டவர் நித்திய ஜீவனை கொடுக்குறேன்னு சொல்லியிருக்கிறாங்க ஏசப்பா. பரலோக ராஜ்யம் இருக்குது. யார் என்ன சொன்னாலும் அதನ್ನು பரலோகமும் இருக்குது, நரகமும் இருக்குது. யார் என்ன சொன்னாலும் நீங்கள் நல்லா உங்களுக்கு எது உங்களுக்கு எதை நீங்கள் பிடிக்கணுமோ அதை பிடிச்சிக்கணும், எதை நீங்கள் விட்டுறணுமோ அதை விட்டுறணும். நம்மளுக்காண்டி ஏசப்பா அழகான ஒரு பரலோக ராஜ்யத்தை வச்சுருக்காங்க. அதை நோக்கி நம்முடைய ஓட்டம் இருக்கணும். கர்த்தர் உங்களை ஆசீர்வதிப்பாராக. ஆமென். அல்லேலூயா.